ನಮಸ್ತೆ ನನ್ನ ಮುದ್ದು ಕುಟುಂಬದವರೇ. ನಿಮ್ಮನೇಲಿ ದೋಸೆ ಹಿಟ್ಟು ಉಳಿದಿದ್ದಾಗ ಈ ರೀತಿಯಾಗಿ ಹೆಲ್ತಿಯಾಗಿ ದೋಸೆನ ಮಾಡಿಕೊಂಡು ತಿನ್ನಬಹುದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದೇ ಥರ ತಿನ್ನೋದಕ್ಕೂ ಸಹಿತ ಬೇಜಾರಾದಾಗ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ. ಈಗ ನಾನಿಲ್ಲಿ ಬೀಟ್ರೋಟ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಬ್ಬೋದಕ್ಕೆ ಅಂತ ಹೇಳಿ ನೀರನ್ನು ಸೇರಿಸ್ಕೊಂಡು ಪೂರ್ತಿ ನುಣ್ಣಗೆ ಆಗೋ ರೀತಿ ಇದನ್ನು ರುಬ್ಕೊಳ್ಬೇಕಾಗತ್ತೆ. ಇದೊಂದನ್ನು ಮಾಡಿದ್ರೆ ಸಾಕು, ತುಂಬ ಹೆಲ್ದಿಯಾಗಿ ನಾವು ದೋಸೆನ ತಿನ್ನಬಹುದು. ಯಾವಾಗಲೂ ಒಂದೇ ಥರ ಮಾಡೋ ಬದಲು ಈ ರೀತಿಯಾಗಿ ಡಿಫ್ರೆಂಟಾಗಿ ಒಮ್ಮೆ ಟ್ರೈ ಮಾಡಿ. ಯೂಶ್ವಲಿ ಎಲ್ಲರ ಮನೇಲೂ ಏನಾಗುತ್ತೆ ಅಂದರೆ ದೋಸೆ ಹಿಟ್ಟು ಇದ್ದರೆ ಸಾಕು, 2 ದಿನ 3 ದಿನನಾದ್ರೂ ನಾರ್ಮಲ್ ಆಗಿ ದೋಸೆ ಹಾಕ್ತೀರಾ. ಈ ರೀತಿಯಾಗಿ ಒಮ್ಮೆ ದೋಸೆ ಹಿಟ್ಟು ಜಾಸ್ತಿ ಉಳಿದಾಗ ಈ ರೀತಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಉಳಿದಿರೋಂತಹ ದೋಸೆ ಹಿಟ್ಟಿಗೆ ನಾವು ರುಬ್ಕೊಂಡಿರೋಂತಹ ಬೀಟ್ರೋಟ್ ಮಿಶ್ರಣವನ್ನು ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬಾ ಹೆಲ್ದಿಯಾಗಿ ನೀವು ಇದನ್ನು ತಿನ್ಬೋದು. ಇದನ್ನು ಹಾಗೆ ಸಹಿತ ತಿನ್ಬೋದು, ಇಲ್ಲ ಚಟ್ನಿ, ನಿಮಗೆ ಯಾವ ಒಂದು ಕಾಂಬಿನೇಷನ್ ಇಷ್ಟ ಅದ್ರ ಜೊತೆಲಿ ಕೂಡ ಸರ್ವ್ ಮಾಡ್ಬೋದು. ಈಗ ನಾನಿಲ್ಲಿ ಕಾವಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಿಮಗೆ ಯಾವ ಥರ ದೋಸೆ ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಸೆಟ್ ದೋಸೆ ಥರ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಹಾಕ್ಕೊಳ್ತಿದ್ದೀನಿ. ನೋಡ್ತಾ ಇರ್ಬೋದು, ಸೆಟ್ ದೋಸೆ ಒಂದು ಥರದಲ್ಲಿ ನಾನಿಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಸಹಿತ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ಎರಡೂ ಕಡೆ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ನಾವು ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ರುಚಿಕರವಾಗಿ ಹಾಗೆ ಆರೋಗ್ಯಕರವಾಗಿ ನಾವು ಇದನ್ನು ತಿನ್ನಬಹುದು. ಮಕ್ಕಳಿಗಂತೂ ದೋಸೆನ ನಾರ್ಮಲ್ ದೋಸೆನ ಮಾಡಿಕೊಡೋ ಬದಲು ಈ ರೀತಿಯಾಗಿ ಕಲರ್ಫುಲ್ಲಾಗಿ ಇರೋವಂತಹ ದೋಸೆಗಳನ್ನ ಮಾಡಿಕೊಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ಗಂತೂ ಪರ್ಫೆಕ್ಟ್ ಆಗಿರುತ್ತೆ. ಬೇಗ ಖಾಲಿ ಕೂಡ ಮಾಡಿಕೊಂಡು ಬರ್ತಾರೆ ಮಿಸ್ ಮಾಡ್ದೇನೆ. ಈಗ ಒಂದು ಕಡೆ ಬೇಯಿಸಿದ್ದೀನಿ, ಇನ್ನೊಂದು ಕಡೆ ನಾನು ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ನಾವು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಬೀಟ್ರೋಟ್ ಪ್ಯೂರಿ ಹಾಕಿರ್ತೀವಲ್ವ, ಹಾಗಾಗಿ ಎರಡೂ ಕಡೆ ರೋಸ್ಟ್ ಮಾಡಿ ತಗೊಳ್ಬೇಕಾಗತ್ತೆ. ಇದೇ ರೀತಿಯಾಗಿ ಉಳಿದಂತಹ ದೋಸೆ ಹಿಟ್ಟನ್ನು ಸಹಿತ ನಾವು ಇದೇ ರೀತಿಯಾಗಿ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಹೆಲ್ದಿ ರೆಸಿಪೀಸ್ನ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನೆಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾವು ಮಾಡೋ ಪ್ರತಿಯೊಂದು ಅಡುಗೆ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೋಸೆಗಳು ಬರ್ತಾ ಇದೆ ಅಂತ ಹೇಳಿ. ನಿಮಗೆ ಯಾವ ಒಂದು ದೋಸೆ ಇಷ್ಟ ಈ ರೀತಿಯಾಗಿ ಟ್ರೈ ಮಾಡೋದಕ್ಕೆ ಅಂತ ಹೇಳಿ ನೆಕ್ಸ್ಟ್ ನಾನು ಅದನ್ನು ಸಹಿತ ಟ್ರೈ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ರೆಡಿ ಆಯಿತು. ಇದನ್ನು ನಾನಿಲ್ಲಿ ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಜೊತೆಲಿ ಮೊಸರಿಗೆ ಈ ರೀತಿಯಾಗಿ ಚಿಲ್ಲಿ ಪೌಡರ್ನ ಸ್ಪ್ರಿಂಕಲ್ ಮಾಡಿ ಟ್ರೈ ಮಾಡಿ, ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿದರೆ ನಮಗೆ ಕಾಫಿ ಟ್ರೀಟ್ ಥರ ಸಪೋರ್ಟ್ನ ಸಹಿತ ಮಾಡಬಹುದು. QR ಕೋಡ್ನು ಸಹಿತ ಅಟ್ಯಾಚ್ ಮಾಡಿದ್ದೀನಿ. ಇದೇ ರೀತಿ ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.